ಕನ್ನಡ ಭಾಷೆಯನ್ನು ತನ್ನ ಬರವಣಿಗೆಯ ಮೂಲಕ ಗಡಿಯನ್ನು ದಾಟಿಸಿ ಇವತ್ತು ದಿವಸ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡ ಬಾನು ಮುಷ್ತಾಕ್ ಇಡೀ ನಾಡು ಸಂಭ್ರಮಿಸಿದೆ. ಮತ್ತು ಅವರ ಜೊತೆಗೆ ದೀಪಾ ಬಸ್ತಿ ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ತರ್ಜುಮೆ ಮಾಡೋದೇನು ಸುಲಭ ಇಲ್ಲ. ತರ್ಜುಮೆ ಬಹಳ ತಾತ್ಪರ್ಯಯುತವಾಗಿರ್ತದೆ. ಹಾಗಾಗಿ ಅವರಿಬ್ಬರು ಕೂಡ ಅಭಿನಂದನಾರ್ಹರು. ಬುಕರ್ ಪ್ರಶಸ್ತಿ 50,000 ಪೌಂಡ್ ಆರ್ಥಿಕ ಫಲ ಇಬ್ಬರಿಗೂ ಕೂಡ ಹಂಚಿದ್ದಾರೆ. ಭಾಳ ಸ್ವಾಗತ. ಅದು ಕೂಡ ಅದೆಲ್ಲವನ್ನೂ ಕೂಡ ಗಮನಿಸಿ ಕನ್ನಡಕ್ಕೆ ಒಂದು ಕೀರ್ತಿ ಪತಾಕೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಗತ್ತಿಗೆ ತೆಗೆದುಕೊಂಡಂಥ ಬಾನು ಮುಷ್ತಾಕ್ರವರನ್ನು ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಸಭೆಗೆ ಕರೆಸಿ ಗೌರವಿಸಿದ್ದಾರೆ. ಆ ನಂತರದಲ್ಲಿ ದಸರಾ ಹೈ ಪವರ್ ಕಮಿಟಿ ಅವರನ್ನು ಕಂಡು ನೀವು ಈ ಸಾರಿಯ ದಸರಾವನ್ನು ನೀವು ಉದ್ಘಾಟನೆ ಮಾಡಲಿಕ್ಕೆ ಬನ್ನಿ ಅಂಥೇಳಿ ಆಹ್ವಾನ ಮಾಡಿದ್ದಾರೆ. ಅವರು ಒಪ್ಕೊಂಡು ಇದ್ದಾರೆ. ಬಾನು ಮುಷ್ತಾಕ್ರವರು ಹಲವಾರು ಸಾಧನೆಗಳನ್ನು ಹೋರಾಟಗಳನ್ನು ಮಾಡಿರ್ತಕ್ಕಂಥವ್ರು. ರೈತ ಚಳುವಳಿ, ದಲಿತ ಚಳುವಳಿ ಮತ್ತು ಮುಸ್ಲಿಂ ಮಹಿಳೆಯರ ಪರವಾಗಿ ಅವರು ಹೋರಾಟ ಮಾಡ್ತಂಥವ್ರು. ಕನ್ನಡ ಭಾಷೆಯ ಪರವಾಗಿ, ಬಂಡಾಯ ಸಾಹಿತ್ಯದ ಪರವಾಗಿ ಕೆಲಸ, ಪತ್ರಿಕಾಕರ್ತೆಯಾಗಿ, ವಕೀಲರಾಗಿ ಕೆಲಸ ಮಾಡಿ ಅವರು ಹೆಸರನ್ನು ಗಳಿಸಿದಂಥವ್ರು. 40 ವರ್ಷಗಳ ಸುದೀರ್ಘ ಹೋರಾಟ ನಂತರ ಅವರ ಕಥಾ ಸಂಕಲನ ಹೃದಯದ ದೀಪ, ಹಾರ್ಟ್ ಟಾಕ್, ಅದಕ್ಕೆ ಈ ಬುಕರ್ ಪ್ರಶಸ್ತಿ ಬಂದಿತ್ತು. ಹಾರ್ಟ್ ಲ್ಯಾಂಪ್, ಹೃದಯದ ದೀಪ, ಅದಕ್ಕೆ ಇವತ್ತೊಂದು ದಿವಸ ಕಥಾ ಸಂಕಲನಕ್ಕೆ ಬುಕರ್ ಪ್ರಶಸ್ತಿಯನ್ನು ಬಂದಿದೆ. ಅದರ ವಿರುದ್ಧ ಏನೇನೋ ಅವ್ರನ್ನ ದಸರಾ ಕರೆದಿದ್ದೇ ಒಂದು ದೊಡ್ಡ ಅಪರಾಧ ಅನ್ನೋ ರೀತಿಯಲ್ಲಿ ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆಯವರು, ಮಾಜಿ MP ಪ್ರತಾಪ್ ಸಿಂಹ ಅವರು ಮತ್ತು ಇನ್ಯಾರಪ್ಪ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕ. ಒಬ್ಬ ವಿರೋಧ ಪಕ್ಷದ ನಾಯಕ, ನೀವು ವಿರೋಧ ಮಾಡಿ, ಯಾವುದೇ ಇಶ್ಯೂ ಮೇಲೆ ಬೇಕಾದ್ರೆ ನೀವು ವಿರೋಧ ಮಾಡಿ, ಆದರೆ ನಿಮ್ಮ ವಿರೋಧ ನಾಗರಿಕವಾಗಿರಬೇಕು. ನಿಮ್ಮ ವಿರೋಧ ಹೌದಪ್ಪ ಅನ್ನೋ ಥರ ಇರ್ಬೋದು. ಹಾಗಾದ್ರೆ BJP ದನದ ಅಂಗಡಿನೇ ಇಟ್ಟಿದ್ದಾರೆ. ಯಾರು ಈ ದೇಶದಲ್ಲಿ ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು? BJP ಗವರ್ನಮೆಂಟ್. ಎಲ್ಲಿ? ಗುಜರಾತ್, ಒಡಿಶಾ, ಗೋವಾ, ಇವೆಲ್ಲ ಬೀಫ್ ಎಕ್ಸ್ಪೋರ್ಟರ್ಸ್. ಇವರು BJP ಲೀಡರ್ಸ್ಗಳೇ ಎಕ್ಸ್ಪೋರ್ಟ್ ಅಂಗಡಿ ಇಟ್ಟಿರೋವಂಥವ್ರು. ಈ ಬಂದು ದನಾಪನ ಏನೇನೋ ಮಾತಾಡ್ತೀವಿ. ಚಿಚಿ ನೋ, ಅದೆಲ್ಲ ಮಿಸ್ಟರ್ ಅಶೋಕ್, ಅದೆಲ್ಲ. ಮತ್ತು ಪ್ರತಾಪ್ ಸಿಂಹ ಅಂತ ದೊಡ್ಡ ಯು ಆಯ್ತಪ್ಪ. ಯಾರಪ್ಪ ಬುಕರ್ ಪ್ರಶಸ್ತಿ ಕನ್ನಡಿಗರಿಗೆ? ಬೇರೆ ಯಾರಿಗೆ ಬಂದಿದ್ದೀರಿ? ಇಟ್ ಈಸ್ ನೆಕ್ಸ್ಟ್ ನೋಬಲ್ ಪ್ರಶಸ್ತಿಗೆ ಒಂದು ಮೆಟ್ಲು ಅಷ್ಟೇ ಇದು. ಅಂಥ ಪ್ರಶಸ್ತಿ ಗಳಿಸಿದವ್ರಿಗೆ ನೀನೇನೇನೋ ಬರೆದಿದ್ದೀಯಲ್ಲಪ್ಪ, ಏನು ಬಂದೈತಿ ನಿನಗೆ? ಬೆತ್ತಲೆ ಜಗತ್ತು, ಹಾಳು ಮೂಳಿನೇನೋ ಬರೆದಿದ್ದಿ, ಅದಕ್ಕೆ ಯಾವುದಾದ್ರು ಪ್ರಶಸ್ತಿ ಬಂದಿದೆಯಾ? ಇಲ್ಲ. ಶೋಭಾ ಕರಂದ್ಲಾಜೆ, ಯು ಆರ್ ದ ಸೆಂಟ್ರಲ್ ಮಿನಿಸ್ಟರ್. ಭಾರತದ ಮಂತ್ರಿ ನೀನು, ಸಂಪುಟ. ನೀವು ಈಗೆಲ್ಲ ಇದು ಬಹುತ್ವದ ಭಾರತ, ಯಾವುದೇ ಒಂದು ಧರ್ಮದ ಜಾತಿಯವರ ಭಾರತ ಅಲ್ಲ. ಬಹುತ್ವದ ಭಾರತದ ಸರ್ಕಾರದ ಮಂತ್ರಿಯಾಗಿ ಬಾಯಿ ಬಂದಾಗ ಮಾತಾಡ್ತೀವಿ. ಅವಳು ಬೆಟ್ಟ ಹತ್ತಬಾರ್ದು ಪಾದಗಳ ಮೂಲಕ. ಯಾರು ಇದೆಲ್ಲ ಅಧಿಕಾರ ಕೊಟ್ಟವರು? ಯಾರು ನಿಮ್ಗೆ ಅಧಿಕಾರ ಕೊಟ್ಟವರು? ಹಾಗಾಗಿ ಅನಾವಶ್ಯಕವಾಗಿ ಗೊಂದಲವನ್ನು ನಿರ್ಮಾಣ ಮಾಡಿ ಅದರಿಂದ ಏನೋ ನಾವು ತೊಗೊಂಡ್ಬಿಡ್ತೀವಿ ಅಂತಕ್ಕಂಥ ಇದು ತಪ್ಪು. ಅವ್ರು ಯಾಕಾಗಿ ಅವತ್ತು ದಿವಸ ಆ ರೀತಿ ಮಾತಾಡಿದ್ರು ಅಂತಕ್ಕಂಥ ನಿಜ. ಮುಸ್ಲಿಂ ಮಹಿಳೆಯರು ಪರಿಸ್ಥಿತಿ ಯಾವ ರೀತಿಯಾಗಿದೆ ಅದೆಲ್ಲ ಹೇಳಿದ್ದಾರೆ. ಅದನ್ನು ನೀವು ತೊಗೊಂಡೋಗಿ, ಹೌದಪ್ಪ, ಇವತ್ತು ಹಿಂದೆ ನಮ್ಮ ಬರಗೂರು ರಾಮಚಂದ್ರಪ್ಪ ಬಂದಿದ್ದರು. ಅವರು ಹೇಳಿದ್ರು, ಇಲ್ಲ ನಾನು ಇದೆಲ್ಲ ಆರಾಧನೆ ಅಂತ. ನಾವು ಗಿರೀಶ್ ಕಾರ್ನಾಡ್, ಚಂಪಾ, ಇವರೆಲ್ಲ ಬಂದು ಏನು ಮಾಡಿದ್ರು? ಅವ್ರು ಈಗ ಯಾರಾದರೂ ಏನು ಅಲ್ಲಿ ಹೋಗಿ ಚಾಮುಂಡಿ ಗರ್ಭಗುಡಿಗೆ ಹೋಗಿ ಪೂಜೆ ಮಾಡ್ತಾರೇನ್ರಿ? ಈ ಹಿಂದೂ ಆದರೂ ಒಳಗೆ ಯಾರೂ ಬಿಡಲ್ಲ ಪುರೋಹಿತರಲ್ಲಿ. ನೀವು ಹೊರಗಡೆ ನಿಂತಿರೋದು, ಅವ್ರು ಮಂಗಳಾರತಿ ಮಾಡ್ತಾರೆ, ತಂದು ಕೊಡ್ತಾರೆ, ತಗತ್ಯ ಅಷ್ಟೇ. ಇಲ್ಲೂ ಅಷ್ಟೇ. ಮೈಸೂರು ಮಹಾರಾಜರು ಪುಣ್ಯಾತ್ಮ ಮಹಾ ಸಂಸ್ಥಾನವನ್ನು ಕಟ್ಟಿ ಹೋದಂಥವ್ರು ಮಹಾರಾಜರು
ಮಿರ್ಜಾ ಇಸ್ಮಾಯಿಲ್ ಅವ್ರನ್ನೇ ಅರಮನೆ ಅಂಬಾರಿ ಮೇಲೆ ಕೂರಿಸ್ಕೊಂಡು ಹೋಗಿದ್ರು ಜೊತೇಲಿ 2 ಸಾರಿ. ಪ್ರತಾಪ್ ಸಿಂಹ ಮೈಸೂರು ಮಹಾಸಂಸ್ಥಾನದ ಚರಿತ್ರೆ ಓದ್ಕೋ, ಚರಿತ್ರೆ ಓದದೆ ಏನೇನೋ ಮಾತಾಡಬೇಡ ಚುಚ್ಚಾಗಿ. ಸುಮ್ಮನೆ ಯಾವ ವಿಚಾರ ಟಿಪ್ಪು ಅಂದ್ರೆ ವಿರೋಧ ಮಾಡೋದು, ಬಾನು ಮುಸ್ತಾಕ್ ಅಂದ್ರೆ ಒಂದು ರೀತಿಯಲ್ಲಿ ಇವರು ಬರೀ ಮುಸ್ಲಿಂ ಅಂದ್ರೆ ಅಷ್ಟೇ ಇನ್ನೇನಿಲ್ಲ ರೀ. ಅಲ್ಲ ರೀ, ಏನು ಮುಸ್ಲಿಮರು ಓಡಿಸ್ಬಿಡ್ತೀರಾ ಈ ದೇಶದಿಂದ? ಸಾಧ್ಯನಾ? ಎಲ್ಲ ಒಟ್ಟಿಗೆ ಬದುಕಬೇಕ್ರಿ. ನಾವು ಕಾನ್ಸ್ಟಿಟ್ಯೂಷನ್ ಒಪ್ಕೊಂಡಿದ್ದೀವಿ, ನಾವು ಸಂವಿಧಾನವನ್ನು ಒಪ್ಕೊಂಡು ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿರ್ತಕ್ಕಂಥ ಒಬ್ಬರು ಕೇಂದ್ರ ಮಂತ್ರಿ ಬಂದು ಈ ಥರ ಬಾಯಿ ಬಂದಾಗ ಮಾತಾಡೋದೇನ್ರಿ? ನೋ, ಐ ಕಂಡೆಮ್ ದಿಸ್.